ಚಲಿಸುತ್ತಿದ್ದ ಕಾರಿನಲ್ಲೇ ಯುವಕರ ಹುಚ್ಚಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಚ್ಚಾಟ ಮೆರೆದಿದ್ದ 7 ಮಂದಿ ಯುವಕರನ್ನ ಹೆಡೆಮುರೆ ಕಟ್ಟಿದ್ದಾರೆ ನಮ್ಮ ಪೊಲೀಸರು. ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂತಂದರೆ ಅದು ಯಾವ ಅಮಲಲ್ಲಿದ್ದರೂ ಗೊತ್ತಿಲ್ಲ. ಅವತ್ತು ಭಾಳ ಹುಚ್ಚಾಟ, ಅಕ್ಕಪಕ್ಕದ ವಾಹನ ಸವಾರಿ ಕೂಡ ಬಹಳ ತೊಂದರೆ ಕಿರಿಕಿರಿ ಆಯಿತು. ಅವತ್ತು ಭಾಳ ಆಕ್ರೋಶ ವ್ಯಕ್ತವಾಗಿತ್ತು ಸಾರ್ವಜನಿಕ ವಲಯದಲ್ಲಿ. ಈ ವಿಡಿಯೋ ಕೂಡ ವೈರಲ್ ಆಯಿತು. ಈಗ ಪುಂಡ್ರನ ಹೆಡೆಮುರೆ ಕಟ್ಟಿದ್ದಾರೆ. ಕಳೆದ ಶನಿವಾರ ಸುಳ್ಯ ಸಂಪಾಜಿ ಹೆದ್ದಾರಿಯಲ್ಲಿ ನಡೆದಿದ್ದಂತಹ ಒಂದು ಘಟನೆ ಇದು. ಮಾಣಿ ಮೈಸೂರು ಹೆದ್ದಾರಿ ಸುಳ್ಯ ತಾಲೂಕು ವ್ಯಾಪ್ತಿಯಲ್ಲಿ ಬರುತ್ತೆ ನೋಡಿ. ಅಲ್ಲಿ ಬಾನೋಟ್ ಮೇಲೆ ಕೂತ್ಕೊಂಡು, ಟಾಪ್ ಮೇಲೆ ಕೂತ್ಕೊಂಡು ಅಲ್ಲಿ ಇಬ್ಬರು ಏನು ಮಾಡಿದ್ದಾರೆ, ಮೇಲೆ ಕೂತ್ಕೊಂಡಿದ್ದಾರೆ. ಕಾರಿನ ಮೇಲ್ಭಾಗ ತೆಗೆದು ಇಬ್ಬರು ಹಿಂದಿನ ಸೀಟು ಎಡ ಹಾಗೆ ಬಲಬದಿಯ ಡೋರ್ ಭಾಗದಿಂದ ಮೇಲಕ್ಕೆ ಬಂದಿದ್ದಾರೆ. ಇಬ್ಬರು ಮುಂದಿನ ಎಡ ಡೋರ್ನ ಡ್ರೈವರ್ ಸೈಡ್ ಭಾಗದಿಂದಲೂ ಕೂಡ ಮೇಲೆ ಕಟ್ಕೊಂಡು ನಿಂತುಕೊಂಡಿದ್ದರು. ಒಟ್ಟು 7 ಜನ ಯುವಕರು ಹುಚ್ಚಾಟವನ್ನು ಮೆರೆದಿದ್ದರು. ಈ ವಿಡಿಯೋ ಕೂಡ ಹಿಂದೆಯಿಂದ ಹೋಗ್ತಾ ಇದ್ದಂತಹ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಈಗ ಆ ವಿಡಿಯೋವನ್ನು ಆಧರಿಸಿ 7 ಜನ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಾರಿನ ನಂಬರ್ ಪ್ಲೇಟ್ ಆಧಾರವಾಗಿ ಇಟ್ಕೊಂಡು ಕಾರ್ಯಾಚರಣೆಯನ್ನು ಮಾಡಿದ್ರು. ಸ್ವಯಂ ಪ್ರೇರಿತವಾಗಿ ಅಂದರೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದರು ಸುಳ್ಯ ಪೊಲೀಸರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಯುವಕರನ್ನು ಪತ್ತೆ ಹಚ್ಚಿದ್ದಾರೆ. ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಹುಚ್ಚಾಟವನ್ನು ಮೆರೆದಿದ್ದ ಪುಂಡ್ರನ್ನ ಲಾಕ್ ಮಾಡಿದ್ದಾರೆ. ಹೇಗೆ ಪತ್ತೆ ಮಾಡಿದ್ರು ಇವ್ರನ್ನ? ಸಾರ್ವಜನಿಕ ವಲಯದಲ್ಲಿ ಹೇಗೆಲ್ಲ ಟೀಕೆ ವ್ಯಕ್ತವಾಯಿತು ಅಂತ? ಅದಕ್ಕೂ ಕೂಡ ಇಂಥದ್ದೊಂದು ಕ್ರಮ ಆಗ್ಬೇಕಿತ್ತು ಅನ್ನುವಂತ ಆಗ್ರಹ ಹಿಂದಿನಿಂದಲೂ ಕೇಳಿ ಬಂದಿತ್ತು ಪ್ರಭು. ಯಾಕಂದ್ರೆ ಇಂತಹ ವಿಡಿಯೋಗಳು ವೈರಲ್ ಆಗುತ್ತೆ. ಪೊಲೀಸ್ ಇಲಾಖೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡ್ರೆ ಮಾತ್ರ ಇದಕ್ಕೊಂದು ಕಡಿವಾಣ ಹಾಕೋದಕ್ಕೂ ಕೂಡ ಸಾಧ್ಯ. ಅದೇ ರೀತಿಯಲ್ಲಿ ಕಳೆದ ಶನಿವಾರ ಒಂದು ಘಟನೆ ನಡೆದಿತ್ತು. ಆ ಸುಳ್ಯ ಸಂಪಾಜೆಯ ಒಂದು ಹೆದ್ದಾರಿಯಲ್ಲಿ 7 ಜನ ಒಂದು ಕಾರಲ್ಲಿ ಹೋಗ್ತಾ ಇದ್ರು. ಈ ಪೈಕಿ 6 ಜನ ಕಾರಿನ ಬದಿಗಳೆಲ್ಲ ಕುತ್ಕೊಂಡು ಒಂಥರ ಹುಚ್ಚಾಟವನ್ನ ಮೆರೆದಿದ್ರು, ಪುಟಾಟವನ್ನ ಮಾಡಿದ್ರು. ಇದರಿಂದ ಸುತ್ತಮುತ್ತ ಹೋಗುವಂತ ವಾಹನಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಅಪಘಾತದ ಒಂದು ಭೀತಿ ಕೂಡ ಆಯಿತು. ಹಾಗಾಗಿ ಇವರನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಪೊಲೀಸರು ಕೂಡ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿದ್ರು. ಅಂದೇ ಇದು ಭಟ್ಕಳ ಮೂಲದ ಒಂದು ಕಾರು ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಇವರೆಲ್ಲರೂ ಕೂಡ ತಲೆಮರೆಸಿಕೊಂಡಿದ್ರು. ಇದೀಗ ಸರಿಸುಮಾರು 1 ವಾರದ ಬಳಿಕ ಆರೋಪಿಗಳನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಸ್ವಯಂ ಪ್ರೇರಿತ ಪ್ರಕರಣವನ್ನ ಕೂಡ ದಾಖಲಿಸಿದ್ರು. ಈಗಾಗಲೇ ನ್ಯಾಯಾಲಯಕ್ಕೆ ಒಂದು ಆರೋಪ ಪಟ್ಟಿಯನ್ನ ಕೂಡ ಪೊಲೀಸರು ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.